ಸ್ನೇಹಿತರೆ, ದೊಡ್ಡ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ವ್ಯಕ್ತಿ ಸಾಯ್ಬೋದು, ಆದರೆ ವ್ಯಕ್ತಿತ್ವ ಸಾಯಲ್ಲ ಅಂತ ದೊಡ್ಡವರು ಹೇಳ್ತಾರೆ. ದೊಡ್ಡವರು ಹೇಳಿರೋ ಮಾತು ಎಲ್ಲಿ ಸುಳ್ಳಾಗುತ್ತೆ ಹೇಳಿ. ನಿನ್ನೆ ಒಂದು ಬೈಟು ಚಾ ಕುಡಿಯೋಣ ಅಂತ ವಿಜಯನಗರದ ಅಮೃತ್ ಚಹಾಗೆ ಹೋಗಿದ್ವಿ. ಹೋಗ್ತಿದ್ದಂತೆ ನಮ್ಮನ್ನು ವೆಲ್ಕಮ್ ಮಾಡಿದ್ದು ಅಪ್ಪು ಸರ್ ಅವರು. ನಿನ್ನೆ ಸಾಕಷ್ಟು ತಿರುಗಾಡಿದ್ದೀನಿ. ಕನಿಷ್ಠ ಅಂದರೂ ಒಂದು 50 ಕಡೆಗೆ ಅಪ್ಪು ಸರ್ ಅವರ ಫೋಟೋ ನೋಡಿದೆ. ಅಂಗಡಿಗಳಲ್ಲಿ, ಹೋಟೆಲ್ನಲ್ಲಿ, ಪಾನ್ ಶಾಪಲ್ಲಿ, ಬೈಕು, ಕಾರು, ಬಸ್ಸು, ಆಟೋ, ಹೀಗೆ ಸಾಕಷ್ಟು ಕಡೆ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ನಿಮಗೆ ಕಾಣಸಿಗುತ್ತೆ. ಯಾಕೆ ಈ ಮನುಷ್ಯನ ಫೋಟೋವನ್ನು ಇಷ್ಟೊಂದು ಜನ ಹಾಕ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಾಗ ಒಂದೇ ನನಗನ್ಸಿದ್ದು, ಈ ಮನುಷ್ಯ ಪ್ರಮೋಷನ್ ಅಲ್ಲ, ಎಮೋಷನ್ ಅಂತ. ನಾವು ಯಾರ ಫೋಟೋಗಳನ್ನು ಅಷ್ಟು ಸುಮ್ಮನೆ ಹಾಕೋದಿಲ್ಲ, ಹಾಗೆ ಯಾರನ್ನು ಕೂಡ ಸುಮ್ಮನೆ ಒಪ್ಕೊಳ್ಳೋದು ಇಲ್ಲ. ಆದರೆ ಈ ವ್ಯಕ್ತಿಯನ್ನು ಅಷ್ಟು ಪ್ರೀತಿಯಿಂದ ನಾವೆಲ್ಲರೂ ಒಪ್ಪಿಕೊಂಡಿದ್ದೇವೆ ಅಂದರೆ ಈ ವ್ಯಕ್ತಿಯ ವ್ಯಕ್ತಿತ್ವ ಅಂಥದ್ದು ಅಲ್ವಾ. ಪುನೀತ್ ರಾಜ್ಕುಮಾರ್ ಅವರು ಇದ್ದಾಗ ಎಷ್ಟು ಜನರಿಗೆ ಪ್ರೋತ್ಸಾಹ ಮಾಡಿದ್ರು, ಎಷ್ಟು ಜನರಿಗೆ ಸಹಾಯ ಮಾಡಿದ್ರು, ಈಗ ಕೂಡ ಅಷ್ಟೇ ಜನರಿಗೆ ಪರೋಕ್ಷವಾಗಿ ಸಹಾಯವಾಗಿದ್ದಾರೆ. ಅವರ ಹೆಸರು ಹೇಳಿ ಸಾಕಷ್ಟು ಜನ ಊಟವನ್ನು ಮಾಡ್ತಿದ್ದಾರೆ. ಇದೇ ಅಲ್ವಾ ಒಬ್ಬ ಮನುಷ್ಯನ ಸಾರ್ಥಕ ಬದುಕು ಅಂದರೆ. ಸ್ನೇಹಿತರೆ, ನೀವು ದಿನನಿತ್ಯ ಸಂಚಾರ ಮಾಡುವಾಗ ಸಾಕಷ್ಟು ಪುನೀತ್ ರಾಜ್ಕುಮಾರ್ ಫೋಟೋಗಳನ್ನು ನೋಡ್ತೀರಾ. ಈ ಮನುಷ್ಯನದ್ದೇ ಯಾಕೆ ಇಷ್ಟೊಂದು ಫೋಟೋಗಳನ್ನು ಹಾಕಿದ್ದಾರೆ? ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ.